ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ನಿಮ್ಮ ಮುಂದೆ ಒಂದು ಚಿಕ್ಕ ಕಥೆಯನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಆ ಚಿಕ್ಕ ಕಥೆ ತುಂಬ ಚಿಕ್ಕದಾಗಿದ್ದರೂ ಕೂಡ ಅದು ನಮಗೆ ಕಲಿಸಿಕೊಡ್ತಕ್ಕಂಥ ಪಾಠ ತುಂಬ ದೊಡ್ಡದಾಗಿದ್ದು. ಏನು ಆ ಕಥೆ ಅಂತಂದರೆ, ಒಂದು ಊರಲ್ಲಿ ಒಂದು ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ 3 ವ್ಯಕ್ತಿಗಳು ಅಲ್ಲಿ ಒಂದು ಕಲ್ಲು ಕೆತ್ತನೆಯ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ 3ರಲ್ಲಿ ಒಬ್ಬ ವ್ಯಕ್ತಿಯನ್ನು ಒಬ್ಬರು ಬಂದು ಪ್ರಶ್ನೆಯನ್ನು ಮಾಡ್ತಾರೆ. ನೀನು ಏನು ಮಾಡ್ತಾ ಇದ್ದೀಯಾ ಇಲ್ಲಿ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಕಣ್ಣು ಕಾಣಿಸ್ತಾ ಇಲ್ವಾ ನಿಮಗೆ, ನಾನು ಒಂದು ಕಲ್ಲನ್ನು ಕೆತ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆತನ ಧ್ವನಿಯಲ್ಲಿ ತುಂಬ ಬೇಸರ ವ್ಯಕ್ತ ಆಗ್ತಾಯಿತ್ತು. ಇದೇ ಪ್ರಶ್ನೆಯನ್ನು 2ನೇ ವ್ಯಕ್ತಿಗೆ ಹೋಗಿ ಪ್ರಶ್ನೆ ಮಾಡಿದಾಗ ಆ ವ್ಯಕ್ತಿ ಹೇಳ್ತಾನೆ, ಹೊಟ್ಟೆಪಾಡು ಸ್ವಾಮಿ, ನನ್ನ ಜೀವನೋಪಾಯಕ್ಕಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆತನ ಜೀವನೋಪಾಯ ಆತನಿಗೆ ಆ ಕೆಲಸದಲ್ಲಿ ಸಿಗ್ತಕ್ಕಂಥ ಸಂಬಳದ ಮೇಲೆ ಒಂದು ಖುಷಿಯನ್ನು ಕೊಡ್ತಾಯಿತ್ತು. ಅದೇ ರೀತಿಯಾಗಿ ಈ ಪ್ರಶ್ನೆಯನ್ನು 3ನೇ ವ್ಯಕ್ತಿಗೆ ಹೋಗಿ ಕೇಳಿದಾಗ ಆ 3ನೇ ವ್ಯಕ್ತಿ ಹೇಳ್ತಾನೆ, ಸ್ವಾಮಿ, ಒಂದು ಸುಂದರವಾದ ದೇವಸ್ಥಾನವನ್ನು ನಾನು ನಿರ್ಮಾಣ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ 3ರನ್ನು ನೋಡಿದಾಗ ಈ 3 ಮಾಡ್ತಕ್ಕಂಥ ಕೆಲಸ ಒಂದೇ ಆಗಿದ್ದರೂ ಕೂಡ ಅವರು ನೋಡ್ತಕ್ಕಂಥ ದೃಷ್ಟಿಕೋನ, ತಮ್ಮ ಕೆಲಸವನ್ನು ನೋಡಿಕೊಳ್ತಕ್ಕಂಥ ದೃಷ್ಟಿಕೋನ ತುಂಬ ಭಿನ್ನವಾದದ್ದು. ಮೊದಲನೇ ವ್ಯಕ್ತಿಗೆ ಏನೋ ಒಂದು ಕೆಲಸ ಮಾಡಬೇಕು ಅನ್ನುವಂತಹ ಬೇಸರದ ಮನೋಭಾವ ಆತನಲ್ಲಿತ್ತು. 2ನೇ ವ್ಯಕ್ತಿ ಹೋಗಿ ಕೇಳಿದಾಗ ಆತನ ಜೀವನೋಪಾಯವನ್ನು ವ್ಯಕ್ತಪಡಿಸಿದ. ಅಂದರೆ ಆತನಿಗೆ ಸಿಗ್ತಕ್ಕಂಥ ಸಂಬಳದ ಮೇಲೆ ಅವನ ಸಂತೋಷ, ತೃಪ್ತಿ, ಆನಂದ ಅವಲಂಬಿಸಿತ್ತು. ಅದೇ ರೀತಿಯಾಗಿ 3ನೇ ವ್ಯಕ್ತಿಗೆ ಇದೇ ಪ್ರಶ್ನೆಯನ್ನು ಕೇಳಿದಾಗ ಆತ ಹೇಳ್ತಕ್ಕಂಥ ಉತ್ತರದಲ್ಲಿ ನಮಗೆ ಗೊತ್ತಾಗುತ್ತೆ ಆತನ ಒಂದು ಕೆಲಸದ ದೃಷ್ಟಿಕೋನ ಎಷ್ಟು ಸಮಗ್ರವಾಗಿತ್ತು ಅಂತಂದರೆ, ತನ್ನ ಕೆಲಸವನ್ನು ದೇವಸ್ಥಾನದ ನಿರ್ಮಾಣದ ಜೊತೆಗೆ ಜೋಡಿಸ್ಕೊಂಡಿದ್ದಾನೆ. ಅಂದರೆ ಆತನಿಗೆ ಸಿಗ್ತಕ್ಕಂಥ ತೃಪ್ತಿ, ನೆಮ್ಮದಿ ತುಂಬ ದೊಡ್ಡದು. ಈ ರೀತಿಯಾಗಿ ಈ 3ನೇ ವ್ಯಕ್ತಿಯಲ್ಲಿ ಒಂದು ಪೂರ್ಣತೆಯ ದೃಷ್ಟಿಕೋನ ಇತ್ತು ಅಂತಕ್ಕಂಥದ್ದು ಈ ಕಥೆ ಮೂಲಕ ಗೊತ್ತಾಗುತ್ತೆ. ಹೀಗೆ ನಾವು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ನಮ್ಮ ಕೆಲಸಗಳು ಚಿಕ್ಕದೇ ಇರಲಿ, ದೊಡ್ಡದೇ ಇರಲಿ, ಅದು 2 ಆಯಾಮಗಳನ್ನಂತೂ ಖಂಡಿತ ಹೊಂದಿರುತ್ತೆ. ಒಂದು ವೈಯಕ್ತಿಕ ಆಯಾಮ, ಅಂದರೆ ವೈಯಕ್ತಿಕ ದೃಷ್ಟಿಕೋನ ಹೊಂದಿರುತ್ತೆ. ಆನಂತರ ಇನ್ನೊಂದು ಆಯಾಮ ಅಂತಂದರೆ ಅದು ಸಾಮಾಜಿಕ ಆಯಾಮ. ನಾವು ಹೇಗೆ ಕೆಲಸವನ್ನು ಮಾಡ್ತೇವೆ ಅನ್ನೋದರ ಆಧಾರದ ಮೇಲೆ ಆ ಕೆಲಸದ ಪರಿಣಾಮ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ, ಸಮಾಜದ ಮೇಲೆ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಎಷ್ಟು ಪೂರ್ಣತೆಯ ದೃಷ್ಟಿಕೋನದಿಂದ ನಮ್ಮ ಕೆಲಸಗಳನ್ನು ಮಾಡ್ತೇವೋ, ನಾವು ಎಷ್ಟು ಸಾಮಾಜಿಕ ಆಯಾಮದ ದೃಷ್ಟಿಕೋನವನ್ನು ನಮ್ಮ ಕೆಲಸದ ಜೊತೆಗೆ ಜೋಡಿಸ್ಕೊಂಡಿರ್ತೇವೋ ಅಷ್ಟು ಆ ಕೆಲಸ ನಮಗೆ ತೃಪ್ತಿಯನ್ನು ತಂದುಕೊಡುತ್ತೆ. ಅದು ಬೇಸರವನ್ನು ಉಂಟು ಮಾಡೋದಿಲ್ಲ. ನಾವು ಅಂದ್ಕೊತಿರ್ತೇವೆ, ನಮ್ಮ ಕೆಲಸ ತುಂಬ ಬೇಸರವನ್ನು ಕೊಡ್ತಾ ಇದೆ, ನನಗೆ ತುಂಬ ಬೇಸರ ಆಗ್ತಾ ಇದೆ ನನಗೆ ಈ ಕೆಲಸದಲ್ಲಿ ಅಂತ ಅನ್ಕೋತಿರ್ತೇವೆ. ಆ ಸಂದರ್ಭದಲ್ಲಿ ಈ ಕಥೆಯನ್ನು ನೀವು ನೆನೆಸ್ಕೋಬೋದು. ನಾವು ಎಷ್ಟು ಪೂರ್ಣತೆಯ ದೃಷ್ಟಿಯಿಂದ ನಾವು ನಮ್ಮ ಕೆಲಸನ ಮಾಡ್ತೇವೆ, ಅದು ನಮಗೆ ಸಾರ್ಥಕತೆಯನ್ನು ತಂದುಕೊಡುತ್ತೆ. ಅದು ನಮಗೆ ಬೇಸರವನ್ನು ಉಂಟು ಮಾಡುವುದಿಲ್ಲ. ಅದರ ಜೊತೆಗೆ ನಮಗೆ ಆನಂದವನ್ನು ಕೂಡ ತಂದುಕೊಡುತ್ತೆ. ಆನಂದ, ಸಂತೋಷ ಎಲ್ಲಿರುತ್ತೋ ಅಲ್ಲಿ ಆರೋಗ್ಯ ಇರುವಂತಹ ಅವಕಾಶಗಳು ಜಾಸ್ತಿ ಇರುತ್ತೆ. ಈ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಕೆಲಸವೂ ಕೂಡ ಬಹಳ ಉತ್ತಮ ರೀತಿಯಲ್ಲಿ ನೆರವೇರುತ್ತೆ. ಹೀಗೆ ನಾವು ಕೆಲಸವನ್ನು ನಮ್ಮ ದೃಷ್ಟಿಕೋನವನ್ನು ವಿಶಾಲವಾಗಿ ಮಾಡಿಕೊಂಡು ನಿರ್ವಹಿಸುವುದರ ಮೂಲಕ ನಾವು ನಮ್ಮ ಕೆಲಸಗಳಲ್ಲಿ ತುಂಬ ಉತ್ಸಾಹದಿಂದ ಮಾಡ್ತಾ ಆ ಕೆಲಸದಲ್ಲಿ ಯಶಸ್ಸನ್ನು ಕೂಡ ನಾವು ಗಳಿಸಬಹುದು. ಹಾಗಾಗಿ ಈ ಒಂದು ದೃಷ್ಟಿಕೋನ, ಅಂದರೆ ಪೂರ್ಣತೆಯ ದೃಷ್ಟಿಕೋನ ನಮ್ಮ ಕೆಲಸದಲ್ಲಿ ಇರಬೇಕಾದದ್ದು ತುಂಬ ಮಹತ್ವವಾಗಿದ್ದು ಅಂತಕ್ಕಂಥ ಒಂದು ಸಂದೇಶವನ್ನು ಈ ಚಿಕ್ಕ ಕಥೆ ನಮಗೆ ಹೇಳಿಕೊಡುತ್ತೆ.